ಹೆಲೋ ಕ್ಲಾಸ್ 10 CBSE ಇಂಗ್ಲೀಷ್ ಎಕ್ಸಾಮ್ ಬರ್ತದ. ಇಂಗ್ಲೀಷ್ ಎಕ್ಸಾಮ್ ಹೆಂಗೆ ಬರೆಯಕತ್ತೀರಿ, ಯಾವ ಥರ ಪ್ರಿಪ್ರೇಷನ್ ಮಾಡಕತ್ತೀರಿ, ಫಸ್ಟ್ ಎಕ್ಸಾಮ್ ಪ್ಯಾಟರ್ನ ತಿಳ್ಕೊರಿ. ಈ ಪ್ಯಾಟರ್ನನ್ನು ಫಾಲೋ ಮಾಡಿರಿ, ಆರಾಮ್ಸೆ ಮಸ್ತಾಗಿ ನೀವು ಎಕ್ಸಾಮ್ ಬರಿಬೋದು. ಫಸ್ಟ್ ಪ್ಯಾಟರ್ನಾಗ 3 ಸೆಕ್ಷನ್ ಅದಾವ. 3 ಸೆಕ್ಷನ್, ಫಸ್ಟ್ ಸೆಕ್ಷನ್ ಏನದ ರೀಡಿಂಗ್ ಸ್ಕಿಲ್ ಅದ. ಸೆಕೆಂಡ್ ಸೆಕ್ಷನ್ ಏನದ ಗ್ರಾಮರ್ ಪಾರ್ಟ್ ಅದ. ಥರ್ಡ್ ಸೆಕ್ಷನ್ ಏನದ ರೈಟಿಂಗ್ ಸ್ಕಿಲ್ ಅದ. ಫಸ್ಟ್ ಸೆಕ್ಷನ್ನಾಗ ಏನದ 10+10 ಒಂದು ಪ್ಯಾಸೇಜ್ ರೈಟಿಂಗ್, 2 ಪ್ಯಾಸೇಜ್ ರೈಟಿಂಗ್ ಬರ್ತದೆ. 1 ಪ್ಯಾಸೇಜ್ ರೈಟಿಂಗ್ 500 to 600 ವರ್ಡ್ಸ್ನಾಗ ಇರ್ತದೆ, ಅದನ್ನು ನೀವು ಸಾಲ್ವ್ ಮಾಡಬೇಕು. ಇನ್ನೊಂದು 200 to 300 ಪೋಯಮ್ ಅಂತ ಇರ್ತದೆ, ಅನಾಲಿಟಿಕಲ್ ಬೇಸ್ಡ್ ಇರ್ತದೆ, ಅದನ್ನು ಸಾಲ್ವ್ ಮಾಡಿರಿ. ಇನ್ನು ನೆಕ್ಸ್ಟ್ ಏನದ ಸೆಕೆಂಡ್ ಸೆಕ್ಷನ್ನಾಗ ಗ್ರಾಮರ್ ಪಾರ್ಟ್ ಅಂತ ಹೇಳಿದೆ. ಗ್ರಾಮರ್ ಪಾರ್ಟ್ 20 ಮಾರ್ಕ್ಸ್ ಹೇಳೋಕ್ಕೆ ಅದ, ಬಟ್ ಇರೋದು 10 ಮಾರ್ಕ್ಸಿಂದ ಅಷ್ಟೇ ಗ್ರಾಮರ್ ಅದ. 10 ಮಾರ್ಕ್ಸ್ನಾಗ 5 ಕಾನ್ಸೆಪ್ಟ್ ಮೇಲಿಂದ ಅಷ್ಟೇ ಗ್ರಾಮರ್ ಬರ್ತದೆ. ಆ 5 ಕಾನ್ಸೆಪ್ಟ್ ಯಾವ ನಿಮ್ಗೆ ಗೊತ್ತದಪ್ಪ ಅಂದ್ರೆ ಕಮೆಂಟ್ ಮಾಡಿರಿ, ಇಲ್ಲಾಂದ್ರೆ ನಾನು ನಿಮ್ಗೆ ಪಿನ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ನಾಗ ಹೋಗಿ ಚೆಕ್ ಮಾಡಿರಿ. ಮತ್ತು ಇನ್ನೂ 10 ಮಾರ್ಕ್ಸಿಂದ ಏನದಲ್ಲ, ಒಂದು 5 ಮಾರ್ಕ್ಸಿಂದ ಲೆಟರ್ ಫಿಕ್ಸ್ ಬರ್ತದೆ. ಇನ್ನೂ 5 ಮಾರ್ಕ್ಸಿಂದ ಏನದ ಅನಾಲಿಟಿಕಲ್ ಗ್ರಾಫ್ ಬೇಸ್ಡ್ ಇರ್ತದೆ, ಮ್ಯಾಪ್ ಬೇಸ್ಡ್ ಇರ್ತದೆ, ಅದನ್ನು ನಾವು ಅಬ್ಸರ್ವ್ ಮಾಡಿ ನಾವು ಅದನ್ನು ಬರಿಬೇಕು. ನೆಕ್ಸ್ಟ್ ಇನ್ನೊಂದೇನು ಲಾಸ್ಟಿಗೆ ರೈಟಿಂಗ್ ಸ್ಕಿಲ್ನಾಗ ಕಂಪ್ಲೀಟ್ ಲಿಟ್ರೇಚರ್ ಪಾರ್ಟ್ ಇರ್ತದೆ. ಲಿಟ್ರೇಚರ್ ಪಾರ್ಟ್ನಾಗ ಫಸ್ಟ್ 10 ಮಾರ್ಕ್ಸ್ ಏನದಲ್ಲ ಅದು ಎಕ್ಸ್ಟ್ರಾಕ್ಟ್ ಇರ್ತದೆ. ಇನ್ನು 30 ಮಾರ್ಕ್ಸ್ನಾಗ ಅದು 30 ಮಾರ್ಕ್ಸ್ನಾಗ ಏನು 2 ಮಾರ್ಕ್ಸಿಂದು 3 ಮಾರ್ಕ್ಸಿಂದ ಇರ್ತಾವೆ, ಬಟ್ ಲಾಸ್ಟಿಗೆ 6 ಮಾರ್ಕ್ಸಿಂದ 2 ಕ್ವಶನ್ ಇರ್ತಾವೆ. ಅವರೇ ಫಿಕ್ಸ್ಡ್ ಅದಾವ, ಎವ್ರಿ ಟೈಮ್ ಅದೇ ರಿಪೀಟ್ ಆಗ್ತದೆ. ಕಂಪೇರ್ ಮಾಡಿ ಬರಿಬೇಕು ನಾವು, ಅದರ ಕಂಪೇರ್ ಮಾಡಿ ಬರೋದು ಬರ್ತದಲ್ಲ, ಯಾವ ಥರ ಬರಿಬೇಕು ಅದೆಲ್ಲ ಪ್ರಾಕ್ಟೀಸ್ ಮಾಡ್ಕೊರಿ. ಅವು 2 ಫಿಕ್ಸ್ ಕ್ವಶನ್ ಅದಾವೆ, ಅವು ಏನಾದರೂ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಇಂಪಾರ್ಟೆಂಟ್ 6 ಮಾರ್ಕ್ಸ್ ಕ್ವಶನ್ ಅಂತ ಟೈಪ್ ಮಾಡಿರಿ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ. ಡನ್. ಆಲ್ ದ ಬೆಸ್ಟ್.